10th chapter of Acts. ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯ 34 from verse 34. 34ನೇ ವಚನದಿಂದ. Now to whom was Peter speaking? ಪೇತ್ರನು ಯಾರಿಗೆ ಮಾತನಾಡುತ್ತಿದ್ದಾನೆಂದ್ರೆ To stranger. ಅಪರಿಚಿತರಿಗೆ. And he was not even permitted or allowed to go to them according to his religion. ಆತನ ಧರ್ಮದ ಪ್ರಕಾರವಾಗಿ, old religion. ಹಳೆ ಧರ್ಮದ ಪ್ರಕಾರವಾಗಿ ಅವರ ಹತ್ತಿರ ಹೋಗುವುದಕ್ಕೂ ಮಾತನಾಡುವುದಕ್ಕೂ ಆತನಿಗೆ ಅನುಮತಿ ಇರಲಿಲ್ಲ. These were Gentiles. These were not the sons of Abraham. ಇವರು ಅನ್ಯರಾಗಿದ್ದರು, ಇವರು ಅಬ್ರಹಾಮನ ಸಂತಾನದವರು ಆಗಿರಲಿಲ್ಲ. Many of them were Romans, ಮತ್ತು ಅವರಲ್ಲಿ ಅನೇಕರು ರೋಮಿಯರಾಗಿದ್ದರು, which meant many of them were worshippers of all kinds of idols. ಮತ್ತು ಅಷ್ಟೇ ಅಲ್ಲ, ಎಲ್ಲಾ ರೀತಿಯಂತ ವಿಗ್ರಹಗಳಿಗೆ ಆರಾಧನೆ ಮಾಡುವವರು ಆಗಿದ್ದರು. But they were also the rulers. ಮತ್ತು ಅಷ್ಟೇ ಅಲ್ಲ, ಅವರು ಆಳುವವರು ಸಹ ಆಗಿದ್ದರು. Many of them who were the friends of Cornelius, ಮತ್ತು ಅವರಲ್ಲಿ ಅನೇಕರು ಕೊರ್ನೇಲಿಯನ ಸ್ನೇಹಿತರಾಗಿದ್ದರು. were by all reasoning soldiers. ಮತ್ತು ಅವರು ಎಲ್ಲ ಕಾರಣಗಳಿಂದ ಯೋಧರು ಅಥವಾ ಯುದ್ಧ ವೀರರಾಗಿದ್ದರು. And Peter, by this miraculous revelation of God, ದೇವರ ಒಂದು ಅದ್ಭುತವಾದಂತಹ ಪ್ರಕಟಣೆಯಿಂದ ಪೇತ್ರನು went as God told him, ದೇವರು ಹೇಳಿದ ಹಾಗೆ ಆತನು ಹೋದನು. and as Cornelius saw the vision of God and sent to the exact address to call Peter. ಮತ್ತು ಕೊರ್ನೇಲಿಯನು ಸಹ ದೇವರು ತೋರಿಸಿದ ಆ ದರ್ಶನದಲ್ಲಿ ಕಂಡು ಪೇತ್ರನಿಗೆ ಸರಿಯಾದ ವಿಳಾಸಕ್ಕೆ ಹೇಳಿ ಕಳುಹಿಸಿದನು. Remember, Cornelius was unknown to Peter. Peter was unknown to Cornelius. ನೆನಪಿನಲ್ಲಿ ಇಟ್ಟುಕೊಳ್ಳ್ರಿ, ಕೊರ್ನೇಲಿಯನಿಗೆ ಪೇತ್ರನ ಯಾರು ಗೊತ್ತಿರಲಿಲ್ಲ ಮತ್ತು ಪೇತ್ರನಿಗೂ ಕೊರ್ನೇಲಿಯನ ಯಾರೆಂಬುದಾಗಿ ಗೊತ್ತಿರಲಿಲ್ಲ. God spoke to Peter and to Cornelius and brought them together. ದೇವರು ಕೊರ್ನೇಲಿಯನಿಗೂ ಪೇತ್ರನಿಗೂ ಮಾತನಾಡಿ ಅವರಿಬ್ಬರನ್ನು ಜೊತೆ ಸೇರಿಸಿದರು. Sometimes ಒಮ್ಮೊಮ್ಮೆ strangers tell me, ಅಪರಿಚಿತರು ನನಗೆ ಹೇಳ್ತಾರೆ, I never knew about you or about this fellowship. ಈ ಸಹವಾಸದ ಕುರಿತಾಗಿ, ನಿಮ್ಮ ಕುರಿತಾಗಿ ನಮಗೆ ಗೊತ್ತೇ ಇರಲಿಲ್ಲ. We are not people great in advertisement. ಮತ್ತು ನಾವು ಜಾಹೀರಾತುಗಳಲ್ಲಿ ಮಾಹಿರರು ನಾವು ಅಲ್ಲ. You know, a little candle that shines in darkness, ಅಂಧಕಾರದಲ್ಲಿ ಉರಿಯುವ ಸಣ್ಣ ಮೇಣ ಗೊತ್ತಲ್ಲ ನಿಮಗೆ? does it have the need to say, I am a candle, I am lighting this place? ಮತ್ತು ನಾನು ಅದು ಮೇಣ, ನಾನು ಈ ಸ್ಥಳವನ್ನ ಬೆಳಗಿಸುತ್ತಿದ್ದೇನೆ ಎಂದು ಹೇಳಬೇಕು? No, not at all. ಇಲ್ಲವೇ ಇಲ್ಲ. Everyone says, ಪ್ರತಿಯೊಬ್ಬರು ಹೇಳ್ತಾರೆ, oh, there is the light, let me go to that light. ಓ, ಅಲ್ಲಿ ಬೆಳಕಿದೆ, ನಾನು ಆ ಬೆಳಕಿನ ಹತ್ರ ಹೋಗುತ್ತೇನೆ ಅಂತ. Does salt have to advertise itself? ಮತ್ತು ಉಪ್ಪು ತನ್ನಷ್ಟಕ್ಕೆ ತಾನು ಅದು ಜಾಹೀರಾತು ಮಾಡಿಕೊಳ್ಳಬೇಕು? No. ಇಲ್ಲ. Today, if your mother has put too much salt in your dish, ನಿಮ್ಮ ಊಟದಲ್ಲಿ ನಿಮ್ಮ ತಾಯಿ ಎಷ್ಟು ಜಾಸ್ತಿ ಉಪ್ಪು ಹಾಕಿರುವುದಾದರೆ, oh, you'll have a shock when you put it in your mouth. ನಿಮ್ಮ ಬಾಯಲ್ಲಿ ಹಾಕಿಕೊಂಡಾಗ ಓ ಒಂದು ಚೀರಾಗಿ ಹೇಳ್ತೀರಾ. Salt ಉಪ್ಪು is immediately known. ಅದು ತಕ್ಷಣವೇ ಗೊತ್ತಾಗುತ್ತದೆ. And light ಮತ್ತು ಬೆಳಕು is always seen. ಮತ್ತು ಯಾವಾಗಲೂ ಅದು ಕಾಣಿಸಲ್ಪಡುತ್ತದೆ. And Jesus said, you're the light of the world, you're the salt of the earth. ಮತ್ತು ಯೇಸು ಹೇಳಿದನು, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ಲೋಕಕ್ಕೆ ಉಪ್ಪಾಗಿದ್ದೀರಾ ಎಂದು. So now, my friend, ನನ್ನ ಸ್ನೇಹಿತರೆ, Peter continues in the 10th chapter of Acts in 36th verse. ಅಪೊಸ್ತಲ ಕೃತ್ಯ 10:36 ಪೇತ್ರನು ಮುಂದುವರಿಸುತ್ತಾನೆ. Word which God sent to the people of Israel first, preaching peace by Jesus Christ. ಮೊದಲು ಇಸ್ರಾಯೇಲರಿಗೆ ದೇವರು ಕಳುಹಿಸಿದಂಥ ವಾಕ್ಯವು ಅದೇನೆಂದರೆ ಸಮಾಧಾನವನ್ನ ಪ್ರಸಂಗ ಮಾಡುವಂತ ವಿಚಾರವು. But then Peter had to quickly add the words. ನಂತರ ಪೇತ್ರನು ತಕ್ಷಣವೇ ಮಾತುಗಳನ್ನು ಸೇರಿಸಬೇಕಾಯಿತು. Don't forget, he is Lord of all. ಮರ್ತು ಹೋಗಬೇಡ್ರಿ, ಆತನು ಎಲ್ಲರಿಗೂ ಕರ್ತನಾಗಿದ್ದಾನೆ ಎಂದು.
You know, when I was a boy, ನಾನು ಒಬ್ಬ ಬಾಲಕನಾಗಿದ್ದಾಗ and when I was growing up and then in college, ಮತ್ತು ಬೆಳೆಯುತ್ತಾ ಇರುವಾಗ ಕಾಲೇಜ್ನಲ್ಲಿ the word Lord was purely a Christian word. ಕರ್ತ ಎನ್ನುವಾಗ ಅದು ಕೇವಲ ಕ್ರೈಸ್ತಿಯರು ಉಪಯೋಗಿಸುವಂತ ಪದವಾಗಿತ್ತು. It only referred to Jesus. ಅದು ಕೇವಲ ಯೇಸುವಿಗೆ ಮಾತ್ರ ಹೇಳಲ್ಪಟ್ಟಿತ್ತು. Nobody used the word Lord for referring to any idol. ಮತ್ತು ಬೇರೆ ಯಾವ ವಿಗ್ರಹಗಳಿಗೆ ಅದನ್ನು ಹೋಲಿಸಿ ಕರ್ತ ಎಂದು ಹೇಳಲ್ಪಡಲಿಲ್ಲ. Today, ಈ ದಿನ any idol which anybody plants on a tree, on a hill, is called Lord. ಮತ್ತು ಪರ್ವತದ ಮೇಲೋ ಅಥವಾ ಯಾವುದೋ ಮರದ ಮೇಲೆ ಇಡುವಂತ ಒಂದು ಮೂರ್ತಿಯನ್ನ ಎಲ್ಲರೂ ಇದು ಈ ದಿನ ಕರ್ತ ಎಂದು ಹೇಳ್ತಿದ್ದಾರೆ. Lord of what? ಯಾವುದರ ಕರ್ತ? Oh, they say he is the Lord of that hill. He is the Lord of this area. ಮತ್ತು ಈ ಪ್ರಾಂತದ ಅಥವಾ ಆ ಬೆಟ್ಟದ ಕರ್ತ ಎಂದು ಹೇಳ್ತಾರೆ. No. We are not talking about the spirits that rule that hill or that mountain. ಆ ಪರ್ವತ ಅಥವಾ ಆ ಪ್ರಾಂತವನ್ನು ಆಳುವಂತ ದುರಾತ್ಮಗಳ ಕುರಿತಾಗಿ ನಾವು ಮಾತನಾಡ್ತಾ ಇಲ್ಲ. In Jesus' name, when I go there with the word of God, those spirits will have to run away. ದೇವರ ವಾಕ್ಯದೊಂದಿಗೆ ಯೇಸುವಿನ ನಾಮದಲ್ಲಿ ನಾನು ಅಲ್ಲಿ ಹೋದಾಗ ಆ ದುರಾತ್ಮಗಳು ಓಡಿ ಹೋಗಬೇಕು. That's what I believe. ಅದನ್ನೇ ನಾನು ನಂಬುತ್ತೇನೆ. And ಮತ್ತು because he is Lord of all, ಆತನು ಎಲ್ಲರ ಕರ್ತನಾಗಿದ್ದಾನೆ. ಆದ ಕಾರಣ all these imposters, ಮತ್ತು ಈ ಎಲ್ಲಾ ವೇಷಧಾರಿಗಳು they tremble. ಅವರು ನಡುಗುತ್ತಾರೆ. Oh, sometimes when we are casting out these evil spirits, ಒಮ್ಮೊಮ್ಮೆ ನಾವು ಈ ದುರಾತ್ಮಗಳನ್ನು ಓಡಿಸುತ್ತಾ ಇರುವಾಗ they say, ಅವ್ರು ಹೇಳ್ತಾರೆ, oh, I don't like to tell my name. ನನ್ನ ಹೆಸರನ್ನು ಹೇಳುವುದಕ್ಕೆ ನನಗೆ ಇಷ್ಟ ಇಲ್ಲ. Because I am the person sitting in that temple. ಯಾಕೆಂದ್ರೆ ನಾನು ಆ ಆಲಯದಲ್ಲಿ ಕುತ್ಕೊಂಡಂತ ವ್ಯಕ್ತಿ ಅಂತ. I am ashamed to tell my name. ನನಗೆ ನನ್ನ ಹೆಸರು ಹೇಳಲು ನಾಚಿಕೆ ಆಗುತ್ತೆ. And when we say in Jesus' name, you evil spirit must run out. ನಾವು ಹೇಳುವಾಗ ಯೇಸುವಿನ ನಾಮದಲ್ಲಿ ನೀವು ದುರಾತ್ಮ ಓಡಿ ಹೋಗಬೇಕು ಎಂದು ಹೇಳುವಾಗ They begin to tremble. ಅವು ನಡುಗುತ್ತಕ್ಕೆ ಪ್ರಾರಂಭಿಸುತ್ತವೆ. Oh, I am burning. ನನಗೆ ಬೆಂಕಿ ಹಾಕಲ್ಪಟ್ಟಿದೆ, ಸುಡಲ್ಪಡ್ತಾ ಇದ್ದೇನೆ. Yes. He is Lord of all. ಆತನು ಎಲ್ಲರ ಕರ್ತನಾಗಿದ್ದಾನೆ. But what have we made him? ಆದರೆ ನಾವು ಆತನನ್ನೇನು ಮಾಡಿದ್ದೇವೆ? We have made him an equal of all these petty spirits, unclean spirits. ಈ ಅಶುದ್ಧ ಆತ್ಮಗಳೊಂದಿಗೆ ಆತನನ್ನು ಸಮ ಮಾಡಿದ್ದೇವೆ. No. ಇಲ್ಲ. Nobody can do that. ಯಾರು ಅದನ್ನು ಮಾಡುವುದಕ್ಕಾಗುವುದಿಲ್ಲ. He is Lord of all. ಆತನು ಎಲ್ಲರ ಕರ್ತನಾಗಿದ್ದಾನೆ. So, ಆದ್ದರಿಂದ 38th verse. 38ನೇ ವಚನ. This is the word how God anointed Jesus of ದೇವರು Nazareth ನಜರೇತಿನ ಯೇಸುವನ್ನು ಈ ರೀತಿಯಾಗಿ with ಅಭಿಷೇಕಿಸಿದನು. the Holy Ghost and ಪವಿತ್ರಾತ್ಮನಿಂದಲೂ with power, ಶಕ್ತಿಯಿಂದಲೂ, who went about doing good ಒಳ್ಳೆಯದನ್ನು ಮಾಡುತ್ತಾ ಆತನು ಸಾಗಿದ್ದನು. and healing all that were oppressed of the devil. ಸೈತಾನನಿಂದ ಬಾಧಿಸಲ್ಪಡುವವರೆಲ್ಲರನ್ನು ಗುಣ ಮಾಡಿದನು. Why? ಯಾಕೆ? He is Lord of all. ಆತನು ಎಲ್ಲರ ಕರ್ತನಾಗಿದ್ದಾನೆ. ಅದಕ್ಕಾಗಿ And God was in him and with him. ದೇವರು ಆತನೊಳಗಿದ್ದನು, ಆತನೊಂದಿಗೆ ಇದ್ದನು. Listen, friend. ಕೇಳಿಸಿಕೊಳ್ಳಿರಿ ಸ್ನೇಹಿತರೆ. I must say I am ashamed of myself. ನಾನು ಹೇಳಬೇಕು, ನನ್ನಷ್ಟಿಗೆ ನಾನು ನೋಡಿಕೊಳ್ಳುವುದಾದರೆ ನನಗೆ ನಾಚಿಕೆ ಆಗುತ್ತದೆ. I am ashamed of myself. ನನಗೆ ನಾನೆಂದರೆ ನಾಚಿಕೆಯಾಗಿದೆ. Because ಯಾಕೆಂದರೆ I stand here in the name of Jesus. ಯೇಸುವಿನ ಹೆಸರಿನಲ್ಲಿ ನಾನು ಇಲ್ಲಿ ನಿಂತಿದ್ದೇನೆ. And I am not doing the work which Jesus did. ಯೇಸು ಮಾಡಿದಂತ ಆ ಕಾರ್ಯಗಳನ್ನು ನಾನು ಮಾಡುತ್ತಾ ಇಲ್ಲ. What did he do? ಆತನೇನು ಮಾಡಿದ? He released all that were oppressed of the devil. ಸೈತಾನನಿಂದ ಬಾಧಿಸಲ್ಪಟ್ಟವರೆಲ್ಲರನ್ನು ಗುಣಪಡಿಸಿದ. Healing all. ಎಲ್ಲರನ್ನೂ ಗುಣಪಡಿಸಿದ. I am very sad when I see children who are retarded, who have evil spirits. Little children. ಸಣ್ಣ ಮಕ್ಕಳಲ್ಲಿ ದುರಾತ್ಮವಿರುವುದು ಅಥವಾ ಬುದ್ಧಿ ಮಂದಾಗಿರುವಂಥದ್ದನ್ನು ನೋಡಿದಾಗ ನನಗೆ ಬಹಳ ದುಃಖವಾಗುತ್ತದೆ. Oh, how hard it must be in that family. ಆ ಕುಟುಂಬದಲ್ಲಿ ಎಷ್ಟು ಕಷ್ಟವಾಗಿರಬಹುದು.
I want to see those children ಮತ್ತು ಅಂಥ ಮಕ್ಕಳು healed. ಗುಣವಾಗುವುದನ್ನು ನಾನು ನೋಡುವುದಕ್ಕೆ ಇಷ್ಟಪಡುತ್ತೇನೆ. My friends, ನನ್ನ ಪ್ರಿಯ ಸ್ನೇಹಿತರೆ, our Savior, ಆತನು ನಮ್ಮ ರಕ್ಷಕನಾಗಿದ್ದಾನೆ. wherever he went, ಆತನು ಎಲ್ಲಿ ಹೋದನೋ people were delivered from all their oppression. ಅವರ ಎಲ್ಲ ಬಾಧೆಯಿಂದ ಜನರು ಬಿಡಿಸಲ್ಪಟ್ಟರು. See, today ಈ ದಿನ there is so much oppression. ಎಷ್ಟೋ ಒತ್ತಡಗಳು, ದಬ್ಬಾಳಿಕೆಗಳಿವೆ. Some political party oppressing the people. ಯಾರೋ ಒಬ್ಬ ರಾಜಕೀಯ ನಾಯಕರುಗಳು ಜನರ ಮೇಲೆ ದಬ್ಬಾಳಿಕೆ ಮಾಡುತ್ತಾರೆ. And then you choose another party, they will oppress them. ಮತ್ತು ಇನ್ನೊಂದು ಪಾರ್ಟಿಯನ್ನ ನೀವು ಆರಿಸಿಕೊಳ್ಳುವುದಾದರೆ ಅವರು ದಬ್ಬಾಳಿಕೆ ನಡೆಸುತ್ತಾರೆ. And then another government comes. ಮತ್ತು ಇನ್ನೊಂದು ಸರ್ಕಾರ ಬರುತ್ತದೆ ಅಲ್ಲಿ, And new taxes. ಮತ್ತು ಹೊಸ ತೆರಿಗೆಗಳು ತರುತ್ತಾರೆ. You know, when a whole nation is full of thieves, ಮತ್ತು ಇಡೀ ರಾಷ್ಟ್ರವು ಕಳ್ಳರಿಂದ ತುಂಬಲ್ಪಟ್ಟವಾಗ, if you go down this bazaar, ಮತ್ತು ಈ ಬಜಾರ್ಗೆ ಹೋಗೋದು ಆದ್ರೆ, I don't know how many of them are paying their taxes. ನನಗೆ ಗೊತ್ತಿಲ್ಲ ಎಷ್ಟು ಜನ ಅವರು ತೆರಿಗೆ ಸರಿಯಾಗಿ ಕಟ್ಟುತ್ತಾ ಇದ್ದಾರೆ ಎಂದು. So they're saying we are going to put a new tax ಮತ್ತು ಅವ್ರು ಹೇಳುತ್ತಾದ್ರೆ ಹೊಸ ತೆರಿಗೆಯನ್ನು ನಾವು ಹಾಕ್ತೇವೆ ಅಂತ, for everything which is sold. ಮತ್ತು ಮಾರಲ್ಪಡುವಂತ ಪ್ರತಿಯೊಂದು ವಸ್ತುವಿನ ಮೇಲೆ Value added tax. ನೀವು ತೆರಿಗೆಯನ್ನ ಅದಕ್ಕೆ ಸೇರಿಸಿದ್ದೀರಾ. New tax. ಹೊಸ ತೆರಿಗೆ, Added tax. ಸೇರಿದಂತ ತೆರಿಗೆ. Next month, ಮುಂದಿನ ತಿಂಗಳು, next year, ಮುಂದಿನ ವರ್ಷ another tax. ಇನ್ನೊಂದು ತೆರಿಗೆ. Why? Everybody is a thief. ಯಾಕೆ? ಎಲ್ಲರೂ ಕಳ್ಳರಾಗಿದ್ದಾರೆ. ಅದಕ್ಕೆ People don't give their taxes. ಜನರು ಅವರ ತೆರಿಗೆಗಳನ್ನು ಕೊಡುವುದಿಲ್ಲ. So new laws, ಹೊಸ ನಿಯಮಗಳು, new taxes, ಹೊಸ ತೆರಿಗೆಗಳು, and honest people are oppressed. ಮತ್ತು ಯಥಾರ್ಥವಂತರು ಒತ್ತಡಕ್ಕೆ ಒಳಗಾಗಿದ್ದಾರೆ. How terrible. ಎಷ್ಟು ಭಯಂಕರ ನೋಡಿ ಇದು. So most of the things which we buy today, ಇಲ್ಲಿ ನಾವು ಕೊಂಡುಕೊಳ್ಳುವಂತ ಅನೇಕ ವಿಷಯಗಳು they cost only half that amount. ಅದರ ಅರ್ಧ ಮಾತ್ರ ಅದರ ದರ ಬೆಲೆಯುಳ್ಳದಾಗಿರುತ್ತದೆ. In petrol or diesel, ಪೆಟ್ರೋಲ್ ಅಥವಾ ಡೀಸೆಲ್ ನ ತೆಗೆದುಕೊಳ್ಳುವುದಾದ್ರೆ half that amount. ಅದಕ್ಕೆ ಅರ್ಧ ಮಾತ್ರ ಅದರ ಬೆಲೆ. But ಆದರೆ because everybody is a thief, ಪ್ರತಿಯೊಬ್ಬರು ಇಲ್ಲಿ ಕಳ್ಳರಾಗಿದ್ದಾರೆ, ಅದಕ್ಕಾಗಿ the government says ಸರ್ಕಾರ ಹೇಳುತ್ತೆ, the only way to get money from thieves ಈ ಕಳ್ಳರಿಂದ ಒಂದೇ ಮಾರ್ಗ ಹಣ ತೆಗೆದುಕೊಳ್ಳಬೇಕಂದ್ರೆ is to put more tax upon them. ಹೆಚ್ಚಿನ ತೆರಿಗೆ ಅವರ ಮೇಲೆ ಹಾಕಬೇಕಷ್ಟೇ. What are you doing? ನೀವೇನ್ ಮಾಡ್ತಿದ್ದೀರಾ? You're oppressing the people. ನೀವು ಜನರನ್ನ ಒತ್ತಡಕ್ಕೆ ಒಳಪಡಿಸುತ್ತೀರಾ. What about the poor man? ಈ ಬಡ ಜನರ ಕುರಿತಾಗಿ ಏನು? What about the average man? ಸರಾಸರಿ ಜನರ ಬಗ್ಗೆ ಏನು? They are suffering. ಅವರು ಕಷ್ಟಪಡುತ್ತಿದ್ದಾರೆ. How sad. ಎಷ್ಟು ದುಃಖಕರ. Suffering. ಕಷ್ಟಕ್ಕೆ ಒಳಗಾಗಿದ್ದಾರೆ. Their food grains, vegetables so expensive, and of course it will become more expensive now. ಆಹಾರ ಧಾನ್ಯಗಳು, ತರಕಾರಿಗಳು ಎಲ್ಲ ಹೆಚ್ಚಾಗಿವೆ ಮತ್ತು ಇನ್ನೂ ಹೆಚ್ಚಾಗುತ್ತವೆ ಮುಂದೆ ಬರುವಂತ ದಿನಗಳಲ್ಲಿ. When Jesus becomes the Lord, ಯೇಸು ಕರ್ತನಾಗಿರುವಾಗ, in parliament, ಸಂಸತ್ತಿನಲ್ಲಿ, in a country, ಮತ್ತು ದೇಶದಲ್ಲಿ, oh, you may say how to make him Lord in a country. ಈ ದೇಶದಲ್ಲಿ ಆತನನ್ನು ಕರ್ತನಾಗಿ ಹೇಗೆ ಮಾಡುವುದು? Very difficult. ಬಹಳ ಕಷ್ಟ. Because ಯಾಕಂದ್ರೆ thieves don't give up easily. ಕಳ್ಳರು ಅವರು ತಾವು ಎಷ್ಟು ಸುಲಭವಾಗಿ ಬಿಟ್ಟುಕೊಡೋದಿಲ್ಲ. Homosexuals don't give up easily. ಮತ್ತು ಸ್ವಲಿಂಗಗಾಮಿಗಳು ಬಿಟ್ಟುಕೊಡುವುದಿಲ್ಲ ಸುಲಭವಾಗಿ. Those who don't like the 10 commandments don't give up easily. ದಶಾಜ್ಞೆಗಳನ್ನು ಯಾರು ಇಷ್ಟಪಡುವುದಿಲ್ಲವೋ ಅವರು ಸುಲಭವಾಗಿ ಬಿಟ್ಟುಕೊಡೋದಿಲ್ಲ. They like a new commandment. ಹೊಸ ಒಂದು ಆಜ್ಞೆ ಅವರಿಗೆ ಬೇಕು ಅಂತಾರೆ. They don't like the commandment, thou shalt not commit adultery. ಮತ್ತು ನೀವು ವ್ಯಭಿಚಾರ ಮಾಡಬಾರದು ಎನ್ನುವಂತ ಆಜ್ಞೆ ಅವರಿಗೆ ಇಷ್ಟವಾಗುವುದಿಲ್ಲ. What do they like? ಅವ್ರಿಗೇನು ಇಷ್ಟ? Thou shalt commit adultery. ನೀವು ವ್ಯಭಿಚಾರ ಮಾಡಬಹುದು. That is why they don't like 10 commandments. ಅದಕ್ಕಾಗಿ ಅವರು ದಶಾಜ್ಞೆಗಳಂದ್ರೆ ಅವರಿಗೆ ಇಷ್ಟವಾಗೋದಿಲ್ಲ. Thou shalt not make any image or bow down to it. ಮತ್ತು ನೀವು ಯಾವ ರೂಪವನ್ನ ಮಾಡಿ ಅದಕ್ಕೆ ಅಡ್ಡ ಬೀಳಬಾರದು. Oh, they say no. We want a counterfeit. ನಮಗೆ ಇಲ್ಲ ಅದಕ್ಕೆ ವಿರುದ್ಧವಾಗಿದ್ದು ನಮಗೆ ಏನೋ ಒಂದು ಬೇಕು ಅಂತ ಹೇಳ್ತಾರೆ. If we worship the living God, ನೀವು ಸಜೀವವಾದ ದೇವರನ್ನು ಆರಾಧಿಸುವುದಾದರೆ we can't speak lies. ನೀವು ಸುಳ್ಳು ಹೇಳಬಾರದು. Listen, friends. ಕೇಳಿರಿ ಸ್ನೇಹಿತರೆ, Don't play with God. ದೇವರೊಂದಿಗೆ ಆಟವಾಡಬೇಡಿರಿ.
He is Lord of all. ಆತನು ಎಲ್ಲರ ಕರ್ತನಾಗಿದ್ದಾನೆ. Do you want to be released from all your oppression? ನಿಮ್ಮ ಎಲ್ಲ ಬಂಧನದಿಂದ ನೀವು ಬಿಡಿಸಲ್ಪಡಬೇಕು ಅಂತ ಅಂದುಕೊಳ್ಳುತ್ತೀರಾ? All right, you go try wherever you want. ಹೋಗಿ ನೀವು ಎಲ್ಲಿ ಬೇಕೋ ಅಲ್ಲಿ ಪ್ರಯತ್ನಿಸಿ ನೋಡಿ. Wash the feet of 100 gurus. ಮತ್ತು 100 ಗುರುಗಳ ಪಾದಗಳನ್ನು ತೊಳೆದು ನೋಡ್ರಿ. Wash their sandals and their slippers. ಅವರ ಚಪ್ಪಲಿಗಳನ್ನ ಪಾದಗಳನ್ನ ತೊಳೆದು ನೋಡ್ರಿ. And kiss their feet. ಮತ್ತು ಅವರ ಪಾದಕ್ಕೆ ಮುಡ್ದಿಟ್ಟು ನೋಡ್ರಿ. Do every other vanity. ಮತ್ತು ಬೇರೆ ಎಲ್ಲ ವ್ಯರ್ಥವಾದ ಕಾರ್ಯವನ್ನ ಮಾಡಿ ನೋಡ್ರಿ. Will it save you from the oppression? ಮತ್ತು ಅದು ನಿಮ್ಮ ದಬ್ಬಾಳಿಕೆಯಿಂದ ರಕ್ಷಿಸುತ್ತದೆಯಾ? No. ಇಲ್ಲ. You know, people don't want to prove the living God. ಸಜೀವವಾದ ದೇವರನ್ನ ರುಜುಪಡಿಸುವಂತದ್ದು ಜನರಿಗೆ ಇಷ್ಟವಿಲ್ಲ. They want to do mental gymnastics. ಮತ್ತು ಯಾವುದೋ ಒಂದು ಮೆಂಟಲ್ ಜಿಮ್ನಾಸ್ಟಿಕ್ ಅನ್ನು ಮಾಡುವುದಕ್ಕೆ ಇಷ್ಟಪಡುತ್ತಾರೆ. They want just verbiage, big talk, big philosophy. ದೊಡ್ಡ ಮಾತುಗಳು, ದೊಡ್ಡ ಸಿದ್ಧಾಂತಗಳು ಮಾತನಾಡುವುದಕ್ಕೆ ಇಷ್ಟಪಡುತ್ತಾರೆ. No. Big philosophy won't save you from your oppression. ದೊಡ್ಡ ಸಿದ್ಧಾಂತವು ನಿಮ್ಮನ್ನು ಒತ್ತಡದಿಂದ ರಕ್ಷಿಸುವುದಿಲ್ಲ. You need the truth. ನಿಮಗೆ ಸತ್ಯವು ಬೇಕಾಗಿದೆ. And the Lord Jesus said, I am the truth. ಮತ್ತು ಕರ್ತನಾದಂತ ಯೇಸು ಹೇಳಿದ್ದಾನೆ, ನಾನೇ ಸತ್ಯವಾಗಿದ್ದೇನೆ. So friends, ಆದ್ದರಿಂದ ಸ್ನೇಹಿತರೆ, what happened? ಏನಾಯ್ತು? 39th verse. 39ನೇ ವಚನ. We are witnesses of all things which Jesus did. ಯೇಸು ಮಾಡಿದ ಎಲ್ಲಾ ಕಾರ್ಯಗಳಿಗೆ ನಾವು ಸಾಕ್ಷಿಗಳಾಗಿದ್ದೇವೆ. Whom they slew and hanged on a tree. ಅವರು ಆತನನ್ನು ಮರದ ಮೇಲೆ ತೂಗು ಹಾಕಿಕೊಂಡರು. Him God raised up the third day. ಆತನನ್ನು 3ನೇ ದಿನದಲ್ಲಿ ದೇವರು ಎಬ್ಬಿಸಿ and showed him openly. ಬಹಿರಂಗವಾಗಿ ತೋರ್ಪಡಿಸಿದನು. Not to all the people, ಎಲ್ಲರಿಗೂ ಅಲ್ಲ, but unto witnesses chosen before of God. ದೇವರು ಮುಂಚೆಯೇ ಆರಿಸಿಕೊಂಡಂತ ಸಾಕ್ಷಿಗಳಿಗೆ. Who did eat and drink with him. ಆತನೊಂದಿಗೆ ಊಟ ಮಾಡಿ ಪಾನ ಮಾಡಿದವರೊಂದಿಗೆ. If you say, how do you know Jesus rose again? ನೀವು ಹೇಳುವುದಾದರೆ ಯೇಸು ಹೇಗೆ ಎಬ್ಬಿಸಲ್ಪಟ್ಟನು ಎಂದು. Peter says, ಪೇತ್ರನು ಹೇಳ್ತಾನೆ, we sat with him, we ate with him, we drank with him. ಆತನೊಂದಿಗೆ ಕೂತುಕೊಂಡ, ಊಟ ಮಾಡಿದ, ಕುಡಿದನು ಸಹ. After he rose again, ಆತನು ತಿರುಗಿ ಎಬ್ಬಿಸಲ್ಪಟ್ಟ ಮೇಲೆ they crucified him. ಆತನು ಶಿಲುಬೆಗೆ ಹಾಕಿದರು. They hanged him on a tree. ಮತ್ತು ಮರದ ಮೇಲೆ ತೂಗು ಹಾಕಿಕೊಂಡರು. But ಆದರೆ he rose again. ಆತನು ಮತ್ತೆ ಎಬ್ಬಿಸಲ್ಪಟ್ಟನು. My dear friend, ನನ್ನ ಪ್ರಿಯ ಸ್ನೇಹಿತರೆ, Peter was speaking to this Roman captain and his friend. ರೋಮಿಯ ನಾಯಕರುಗಳಿಗೆ, ಆತನ ಸ್ನೇಹಿತರಿಗೆ ಪೇತ್ರನು ಮಾತನಾಡುತ್ತಿದ್ದಾನೆ ಇಲ್ಲಿ. Who had never heard of the living God. ಸಜೀವ ದೇವರ ಬಗ್ಗೆ ಅವರು ಎಂದಿಗೂ ಕೇಳಿಸಿಕೊಳ್ಳಲಿಲ್ಲ ಅಂಥವರಿಗೆ. The Lord who rose again from the dead. ಪುನರುತ್ಥಾನವಾಗಿ ಎದ್ದಂತ ಯೇಸು ಕ್ರಿಸ್ತನ ಕುರಿತಾಗಿ When they were hearing this, ಅವರು ಇದನ್ನು ಕೇಳಿಸಿಕೊಳ್ಳುತ್ತಾ ಇರುವಾಗ, you know, 42nd verse. 42ನೇ ವಚನ. And he commanded us to preach unto all the people. ಮತ್ತು ನಮ್ಮ ಎಲ್ಲ ಜನರಿಗೆ ಸಾರಿ ಹೇಳಬೇಕೆಂದು ಅಪ್ಪಣೆ ಕೊಟ್ಟಿದ್ದಾನೆ. And to testify that it is he which was ordained of God to be the judge of the living and the dead. ಜೀವಿತರಿಗೂ ಸತ್ತವರಿಗೂ ನ್ಯಾಯಾಧಿಪತಿಯಾಗಿ ದೇವರಿಂದ ನೇಮಿಸಲ್ಪಟ್ಟವನು ಆತನೇ ಎಂದು ಹೇಳುತ್ತಿದ್ದಾನೆ. Look at that. ನೋಡ್ರಿ ಅದನ್ನ. He commanded us ಆತ ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ to preach ಸಾರಿ ಹೇಳುವುದಕ್ಕಾಗಿ. that ಅದು he is the one who is going to judge the world. ಲೋಕಕ್ಕೆ ನ್ಯಾಯ ತೀರಿಸುವಾತನು Judge the world. ಲೋಕಕ್ಕೆ ನ್ಯಾಯ ತೀರಿಸುವಾತನು ಆತನೇ ಎಂದು ಹೇಳಬೇಕೆಂದು. Look at that. ನೋಡ್ರಿ ಅದನ್ನ. So ಅದಕ್ಕಾಗಿ today ಈ ದಿನ you say, oh, I don't like Jesus, he's an American God. ಯೇಸು ಅಮೆರಿಕದ ದೇವರು ಎಂದು ಹೇಳುವುದಾದರೆ, I like my idols, I like my own spirits. ನನ್ನ ಮೂರ್ತಿಗಳು ನನಗೆ ಇಷ್ಟ, ನನ್ನ ವಿಗ್ರಹಗಳು ನನಗಿಷ್ಟ, ನನ್ನ ಆತ್ಮಗಳು ನನಗಿಷ್ಟ. Listen. ಕೇಳ್ರಿ, He is going to judge you, he is going to judge the prime ministers. ಮತ್ತು ಆತನು ನಿಮ್ಮನ್ನು ನ್ಯಾಯ ತೀರಿಸುತ್ತಾನೆ, ಪ್ರಧಾನಮಂತ್ರಿಗಳಿಗೂ ಸಹ ನ್ಯಾಯ He is ತೀರಿಸುತ್ತಾನೆ. going to judge the judges. ಮತ್ತು ನ್ಯಾಯಾಧೀಶರಿಗೂ ಸಹ ಆತನು ನ್ಯಾಯ ತೀರಿಸುತ್ತಾನೆ. And then what will you do? ನಂತರ ನೀವೇನ್ ಮಾಡ್ತೀರಾಗ?
when he says, ಆತನು ಹೇಳಿದಾಗ, you rejected righteousness, ನೀವು ನೀತಿಯನ್ನು ತಿರಸ್ಕರಿಸಿದರೆಂದು, you were afraid to believe on me, ನನ್ನಲ್ಲಿ ನಂಬಿಕೆ ಇಡುವುದಕ್ಕೆ ನೀವು ಭಯಪಟ್ಟಿರೆಂದು, because you loved your unrighteousness. ಯಾಕೆಂದ್ರೆ ನೀವು ನಿಮ್ಮ ಅನೀತಿಯನ್ನು ಪ್ರೀತಿಸಿದಿರಿ, ಆದ ಕಾರಣ Now is your judgment. ಈಗ ನಿಮ್ಮ ನ್ಯಾಯ ತೀರ್ಪಿನ ಸಮಯ. You chose hellfire. ನೀವು ನರಕವನ್ನ, ಅದರ ಬೆಂಕಿಯನ್ನು ಆರಿಸಿಕೊಂಡ್ರಿ. You chose to die with all your sin. ನಿಮ್ಮ ಪಾಪದೊಂದಿಗೆ ನೀವು ಸಾಯಬೇಕೆಂದು ಆರಿಸಿಕೊಂಡ್ರಿ. You did not choose the forgiveness which I had for you. ನಿನಗೋಸ್ಕರ ಇಟ್ಟಿರುವಂತ ಕ್ಷಮಾಪಣೆಯನ್ನು ನೀನು ಆರಿಸಿಕೊಳ್ಳಲಿಲ್ಲ ಎಂದು ಆತನು ಹೇಳ್ತಾನೆ. You rejected me. ನನ್ನನ್ನು ನೀವು ತಿರಸ್ಕರಿಸಿದಿರಿ. And now ಮತ್ತೀಗ your judgment has come. ನಿಮ್ಮ ನ್ಯಾಯ ತೀರ್ಪು ಬಂದಿದೆ. ಈಗ For all the deeds done in your, ನಿಮ್ಮ ಶರೀರದಲ್ಲಿ ಮಾಡಿದಂತ ಎಲ್ಲಾ ಪಾಪಗಳಿಗಾಗಿ, all your lies and unrighteousness, ನಿಮ್ಮ ಎಲ್ಲಾ ಸುಳ್ಳು ಅನೀತಿಗಳ ಮೇಲೆ your judge, ನೀವು ನ್ಯಾಯ ತೀರಿಸಲ್ಪಟ್ಟಿದೆ. ನಿಮಗೆ you chose hellfire. ನೀವು ನರಕದ ಬೆಂಕಿಯನ್ನು ಆರಿಸಿಕೊಂಡ್ರಿ. You chose unrighteousness. ನೀವು ಅನೀತಿಯನ್ನು ಆರಿಸಿಕೊಂಡಿರಿ. You chose to reject me. ನೀವು ನನ್ನನ್ನು ತಿರಸ್ಕರಿಸುವುದನ್ನು ಆರಿಸಿಕೊಂಡ್ರಿ. Yes? ಹೌದಾ? Judgment. ನ್ಯಾಯ ತೀರ್ಪು. Peter spoke to these Roman captain and those people. ರೋಮಿಯ ನಾಯಕರಿಗೆ ಮತ್ತು ಅಲ್ಲಿ ಸೇರಿರುವ ಜನರಿಗೆ ಪೇತ್ರನು ಹೀಗೆ ಮಾತನಾಡಿದನು. Jesus commanded us to tell you ಯೇಸು ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ ಇದನ್ನು ನಿಮಗೆ ಹೇಳುವುದಕ್ಕಾಗಿ, that judgment is coming. ಅದು ನ್ಯಾಯ ತೀರ್ಪು ಬರುತ್ತಾ ಇದೆ ಎಂದು, And you are going to be judged. ಮತ್ತು ನಿಮಗೆ ನ್ಯಾಯ ತೀರಿಸಲ್ಪಡುತ್ತದೆ ಎಂದು. I wonder how they tremble. ಓ, ಆಗ ಅವರು ಭಯದಿಂದ ನಡುಗಿದರು. We must tell this to all the big people in this country. ಮತ್ತು ಈ ದೇಶದಲ್ಲಿ ಎಲ್ಲ ದೊಡ್ಡವರಿಗೆ ಇದನ್ನು ಹೇಳಬೇಕು. They are acting and talking and behaving as though there is no judge. ಅವರು ವೇಷಧಾರಿಗಳಾಗಿ ಎಲ್ಲ ವರ್ತನೆ ಮಾಡುತ್ತಿದ್ದಾರೆ, ಅಲ್ಲಿ ನ್ಯಾಯ ತೀರ್ಪೇ ಇಲ್ಲ ಎನ್ನುವಂತ They ರೀತಿಯಲ್ಲಿ can bribe and bully anybody. ಅವರು ಯಾರಿಗಾದರೂ ಲಂಚ ಕೊಡಬಹುದು, ಯಾರನ್ನು ಮೋಸಗೊಳಿಸಬಹುದು ಅಂತ ಅಂದುಕೊಳ್ತಿದ್ದಾರೆ. They feel. ಅವ್ರು ಅಂದುಕೊಳ್ತಿದ್ದಾರೆ. But ಆದರೆ let me tell you, ನಿಮಗೆ ಹೇಳುತ್ತೇನೆ, no, you won't be able to bribe or bully the judge of the whole earth. ಇಡೀ ಲೋಕದ ನ್ಯಾಯಾಧೀಶನಾಗಿರುವಂತ ದೇವರಿಗೆ ನೀವು ಲಂಚ ಕೊಡುವುದಕ್ಕೆ ಆಗುವುದಿಲ್ಲ. My dear friend, ನನ್ನ ಪ್ರಿಯ ಸ್ನೇಹಿತರೆ, I don't know how these mighty Roman soldiers trembled. ಈ ಶಕ್ತಿಶಾಲಿಗಳಾದ ರೋಮಿಯ ಸೈನಿಕರು ಹೇಗೆ ಭಯಪಟ್ಟು ನಡಗಿದರೋ ನನಗೆ ಗೊತ್ತಿಲ್ಲ. But they believed the message. ಆದರೆ ಆ ಸಂದೇಶವನ್ನು ನಂಬಿದರು. So even as Peter was speaking, ಮತ್ತು ಪೇತ್ರನು ಮಾತನಾಡುತ್ತಾ ಇರುವಾಗಲೇ the power of God came upon them. ದೇವರ ಶಕ್ತಿಯು ಅವರ ಮೇಲೆ ಇಳಿದು ಬಂದಿತು. You know, I'm double work. ಅಲ್ಲಿ ಎರಡು ಕಾರ್ಯಗಳು ನಡೆದವು. What was it? ಏನದು? Faith came into their heart. ಅವರ ಹೃದಯದಲ್ಲಿ ನಂಬಿಕೆ ಬಂದಿತು. They believed in the Lord Jesus. ಅವರು ಯೇಸುವಿನಲ್ಲಿ ನಂಬಿಕೆ ಇಟ್ಟರು. And when they believed and were free from their sins, ಮತ್ತು ಯಾರು ನಂಬಿಕೆ ಇಟ್ಟರೋ ಅವರು ಪಾಪದಿಂದ ವಿಮುಕ್ತಿ ಹೊಂದಿದರು. the power of God, the Holy Spirit, was given to them. ಪವಿತ್ರಾತ್ಮನ ಶಕ್ತಿಯು ಅವರ ಮೇಲೆ ಕೊಡಲ್ಪಟ್ಟಿತು. Just like he was given to the apostles on the day of the Pentecost. ಪಂಚಶತಮಾನ ದಿನದಲ್ಲಿ ಅಪೊಸ್ತಲರಿಗೆ ಕೊಡಲ್ಪಟ್ಟ ರೀತಿಯಲ್ಲೇ ಆತನು ಕೊಡಲ್ಪಟ್ಟನು. Do you see that? ನೀವು ಅದನ್ನು ನೋಡ್ತೀರಾ? You may be a simple woman, a simple man, an ordinary man. ಸಾಧಾರಣ ವ್ಯಕ್ತಿಗಳು, ಸಾಧಾರಣ ಸ್ತ್ರೀ ನೀವು ಆಗಿರಬಹುದು. When you embrace the truth, ನೀವು ಸತ್ಯವನ್ನು ಅಪ್ಪಿಕೊಂಡಾಗ, when you obey the living God, ನೀವು ಸಜೀವ ದೇವರಿಗೆ ವಿಧೇಯರಾದಾಗ, there is double blessing. ಅಲ್ಲಿ ಎರಡು ಪಟ್ಟು ಆಶೀರ್ವಾದ ಇರುತ್ತದೆ. A new heart, ಮತ್ತು ಹೊಸ ಹೃದಯ. and in that new ಆ heart, ಹೊಸ ಹೃದಯದಲ್ಲಿ the Holy Spirit, ಪವಿತ್ರಾತ್ಮನು, the power of God. ದೇವರ ಶಕ್ತಿ. See, people don't keep a humble heart. ನೋಡಿ, ಜನರು ತಗ್ಗಿಸುವಿಕೆ ಹೃದಯವನ್ನು ಇಟ್ಕೊಳ್ಳುವುದಿಲ್ಲ. So ನೋಡಿ, they must go on saying, oh, this evil spirit is not going. ಅವರು ಇದನ್ನೇ ಹೇಳ್ತಾ ಹೋಗ್ತಿರ್ತಾರೆ, ಈ ದುರಾತ್ಮ ಹೋಗ್ತಾ ಇಲ್ಲ ಅಂತ. Oh, we must find out what are the bondages. ಓ, ನಾವು ತಿಳಿದುಕೊಳ್ಳಬೇಕು ಕಟ್ಟುಗಳು, ಏನೇನು ಬಂಧನ, oh, ಏನೇನು so we ಬಂಧನಗಳೆಂದು. must do this, we must do that. ಓ, ಅದಕ್ಕೆ ನಾವು ಇದನ್ನ ಮಾಡಬೇಕು, ಅದನ್ನ ಮಾಡಬೇಕು ಅಂತ. All that is not necessary. ಅವೆಲ್ಲವೂ ಅವಶ್ಯಕತೆ ಇಲ್ಲ. When the power of God comes into you, ದೇವರ ಶಕ್ತಿಯು ನಿಮ್ಮೊಳಗೆ ಬರುವಾಗ,
All evil spirits must run. ಎಲ್ಲ ದುರಾತ್ಮಗಳು ಓಡಿ ಹೋಗಬೇಕು. Listen. ಕೇಳ್ರಿ, Why are we playing with the truth of God? ದೇವರ ಸತ್ಯದೊಂದಿಗೆ ನಾವು ಯಾಕೆ ಆಟ ಆಡ್ತಾ ಇದ್ದೇವೆ? Many of you have received God's word. ದೇವರ ವಾಕ್ಯವು ನಿಮ್ಮಲ್ಲಿ ಅನೇಕರು ಸ್ವೀಕರಿಸಿದ್ದೀರಿ. But ಆದರೆ you are only receiving it possibly in a mental, superficial manner. ಮಾನಸಿಕ ರೀತಿಯಲ್ಲಿ ಕೇವಲ ಅದನ್ನು ಮನಸ್ಸಿಗೆ ಮಾತ್ರ ತೆಗೆದುಕೊಂಡಿದ್ದೀರಷ್ಟೇ. But when the word of God comes into your heart ಆದರೆ ದೇವರ ವಾಕ್ಯವು ನಿಮ್ಮ ಹೃದಯದೊಳಗೆ ಬರುವಾಗ and you embrace the living Savior, ಮತ್ತು ಸಜೀವ ದೇವರನ್ನು ನೀವು ಅಪ್ಪಿಕೊಳ್ಳುವಾಗ you will be also filled with power. ಬಲದಿಂದ ನೀವು ತುಂಬಿಸಲ್ಪಡುತ್ತೀರಿ. So upon this group of strangers, ಮತ್ತು ಈ ಅಪರಿಚಿತರ ಗುಂಪಿನ ಮೇಲೆ the power of God came down. ದೇವರ ಶಕ್ತಿಯು ಇಳಿದು ಬಂದಿತು. My, ನೋಡಿ, why doesn't the power of God come down upon Ooty? ಮತ್ತು ದೇವರ ಶಕ್ತಿಯು ಊಟಿಯ ಮೇಲೆ ಯಾಕೆ ಇಳಿದು ಬರಬಾರದು? Why doesn't the power of God come down on India? ಭಾರತದ ಮೇಲೆ ದೇವರ ಶಕ್ತಿಯು ಯಾಕೆ ಇಳಿದು ಬರಬಾರದು? All half-hearted Christians. ಎಲ್ಲ ಅರ್ಧ ಹೃದಯ ಹೊಂದಿದಂತ ವ್ಯಕ್ತಿಗಳು. But these Roman captain and these people were there. ಆದರೆ ಈ ರೋಮಿಯ ನಾಯಕರುಗಳು, ಈ ಜನರು ಅಲ್ಲಿ ಸೇರಿದ್ದರು. Why were they there? They were there because they wanted the truth. ಅವ್ರು ಯಾಕೆ ಅಲ್ಲಿ ಸೇರಿದ್ದಾರೆ ಅಂದರೆ ಅವರಿಗೆ ಸತ್ಯವು ಬೇಕಾಗಿತ್ತು, ಅದಕ್ಕಾಗಿಯೇ. They were not there to juggle with the truth. ಮತ್ತು ಸತ್ಯದೊಂದಿಗೆ ಆಟವಾಡುವುದಕ್ಕಾಗಿ ಅಲ್ಲ ಅವರು ಸೇರಿರಲಿಲ್ಲ. Some of you people, ಸ್ವಲ್ಪ ಜನರು ನಿಮ್ಮಲ್ಲಿ you're playing with the truth. ಸತ್ಯದೊಂದಿಗೆ ನೀವು ಆಟವಾಡುತ್ತಾ ಇದ್ದೀರಾ. You don't obey the truth. ನೀವು ಸತ್ಯಕ್ಕೆ ವಿಧೇಯರಾಗುತ್ತಾ ಇಲ್ಲ. Still you talk of some tribe. ಇನ್ನು ನೀವು ಯಾವುದೋ ಒಂದು ಜನಾಂಗದ ಬಗ್ಗೆ ನೀವು ಮಾತನಾಡುತ್ತೀರಾ, Or you talk about some caste. ಅಥವಾ ಯಾವುದೋ ಒಂದು ಜಾತಿ ಧರ್ಮದ ಬಗ್ಗೆ ಮಾತನಾಡ್ತೀರಾ. But ಆದರೆ when you humble yourself, ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳುವಾಗ the power of God will be given to you. ದೇವರ ಶಕ್ತಿಯು ನಿಮಗೆ ಕೊಡಲ್ಪಡುತ್ತದೆ. You and your family will be new people. ನೀವು ಮತ್ತು ನಿಮ್ಮ ಕುಟುಂಬದವರು ಹೊಸ ವ್ಯಕ್ತಿಗಳಾಗುತ್ತೀರಾ. Let us bow our heads in a word of ನಾವು ದೇವರ ಪ್ರಾರ್ಥನೆಯಲ್ಲಿ ನಮ್ಮ ತಲೆಗಳನ್ನು ಬಾಗಿಸೋಣ. Lord our God, ಓ ಕರ್ತನೆ, ನಮ್ಮ ದೇವರೇ, beg you. ನಿನಗೆ ವಂದನೆ. We want honest heart, ನಮಗೆ ಯಥಾರ್ಥ ಹೃದಯ ಬೇಕು, like this Roman captain, ರೋಮಿಯ ನಾಯಕರಂತೆ to seek you with all our heart. ನಮ್ಮ ತುಂಬು ಹೃದಯದಿಂದ ನಿನ್ನನ್ನು ಹುಡುಕುವುದಕ್ಕಾಗಿ. And you will come and make our homes little heavens. ನೀನು ಬಂದು ನಮ್ಮ ಮನೆಗಳನ್ನು ಸಣ್ಣ ಪರಲೋಕವನ್ನಾಗಿ ಮಾಡುತ್ತೀಯಾ. Hear our prayer. ನಮ್ಮ ಪ್ರಾರ್ಥನೆಯನ್ನು ಕೇಳು. In Jesus' holy name. ಯೇಸುವಿನ ಪರಿಶುದ್ಧ ನಾಮದಲ್ಲಿ. Amen. ಆಮೆನ್.